RCB ವರ್ಸಸ್ CSK. ಈ ಪಂದ್ಯ ಹೇಗಿತ್ತು? 17 ವರ್ಷಗಳ ಬಳಿಕ ಚೆನ್ನೈನ ವಿರುದ್ಧ RCB ಗೆದ್ದಿದ್ದಾದ್ರೂ ಹೇಗೆ? RCB ನಲ್ಲಿರುವಂತಹ ನಮ್ಮ ಕನ್ನಡಿಗನಾದರೂ ಯಾರು ಎಂಬೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ಇಂದು ನಾನು ಉತ್ತರ ನೀಡುತ್ತಿದ್ದೇನೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದು 6155 ದಿನಗಳ ಬಳಿಕ ಚೆನ್ನೈನ ಚೆಪಾಕ್ನಲ್ಲಿ RCBಗೆ ದೊರೆತ ಗೆಲುವು. ಹೌದು, ಈ ಬಾರಿ ರಾಯಲ್ ಚಾಲೆಂಜರ್ಸ್ ಹುಡುಗರು ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ಉತ್ಕೃಷ್ಟ ಪ್ರದರ್ಶನ ನೀಡಿ ಪಂದ್ಯ ಉದ್ದಕ್ಕೂ ಹಿಡಿತ ಸಾಧಿಸಿದ್ದರಿಂದ CSKಗೆ ಎಲ್ಲೂ ಪಂದ್ಯಕ್ಕೂ ಮರಳಲು ಅವಕಾಶವೇ ಸಿಗಲಿಲ್ಲ. ರಜತ್ ಪಾಟಿದಾರ್ ನಾಯಕನ ಆಟವಾಡಿ ಸವಾಲಿನ ಮೊತ್ತಕ್ಕೆ ಕಾರಣಕರ್ತರಾದರು. ಬಳಿಕ ವೇಗಿ ಜೋಶಿ, ಹೆಜ್ವುಡ್ ನೇತೃತ್ವದ ಬೌಲಿಂಗ್ ವಿಭಾಗ CSKಗೆ ಬ್ಯಾಟರ್ಗಳನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಯಿತು. ಇದು 17 ವರ್ಷಗಳ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಚೆಪಾಕ್ ಕ್ರೀಡಾಂಗಣದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ದೊರೆತ ಗೆಲುವು. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಸರ್ವಾಂಗೀಣ ಪ್ರದರ್ಶನ ನೀಡಿದ ರಜತ್ ಪಾಟಿದಾರ್ ಪಡೆ ಶುಕ್ರವಾರ ನಡೆದ ಜಿದ್ದಾಜಿದ್ದಿನ ಪಂದ್ಯದಲ್ಲಿ ಋತುರಾಜ್ ಗಾಯಕ್ವಾಡ್ ಬಳಗವನ್ನು 50 ರನ್ಗಳಿಂದ ಹಿಮ್ಮೆಟ್ಟಿತ್ತು. 2008ರ ಉದ್ಘಾಟನಾ ಸೀಸನ್ನಲ್ಲಿ RCBಯು CSK ವಿರುದ್ಧ ಜಯಿಸಿದ್ದೇ ಕೊನೆ. ಆ ಬಳಿಕ ಇಷ್ಟು ವರ್ಷಗಳಲ್ಲಿ ಒಂದೇ ಒಂದು ಪಂದ್ಯವನ್ನು RCBಯು ಚೆನ್ನೈನಲ್ಲಿ ಗೆದ್ದಿಲ್ಲ. ಶುಕ್ರವಾರ ನಡೆದ ಜಿದ್ದಾಜಿದ್ದಿನ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ RCBಯು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 195 ರನ್ ಗಳಿಸಿತ್ತು. ಇದನ್ನು ಬೆಂಬತ್ತಿ ಹೊರಟ ಚೆನ್ನೈ ತಂಡವು ನಿಗದಿತ ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 146 ರನ್ಗಳನ್ನಷ್ಟೇ ಗಳಿಸಿ ಶಕ್ತವಾಯಿತು. ಬೌಲರ್ಗಳಿಂದ ನಿರಂತರ ಒತ್ತಡ. ಗಳಾದ ಭುವನೇಶ್ವರ್ ಕುಮಾರ್ ಮತ್ತು ಜೋಶ್ ಹೇಜಲ್ವುಡ್ ಅವರು ಪ್ರಥಮ ಓವರ್ನಿಂದಲೇ ಚೆನ್ನೈ ಬ್ಯಾಟರ್ಗಳ ಮೇಲೆ ಒತ್ತಡ ಹೇರಿದ್ದರು. ಎರಡನೇ ಓವರ್ನಲ್ಲಿ ರಾಹುಲ್ ತ್ರಿಪಾಠಿ ಮತ್ತು ನಾಯಕ ಋತುರಾಜ್ ಗಾಯಕ್ವಾಡ್ ಅವರ ವಿಕೆಟ್ ಕಬಳಿಸಿದ್ದ ಜೋಶ್ ಹೇಜಲ್ವುಡ್ ಅವರ ದೊಡ್ಡ ಹೊಡೆತ ನೀಡುತ್ತಾರೆ. ಇಲ್ಲಿಂದ ನಂತರ ಚೆನ್ನೈ ಚೇತರಿಸಿಕೊಳ್ಳುವುದೇ ಇಲ್ಲ. ಆರಂಭಿಕ ಬ್ಯಾಟರ್ ರಚಿನ್ ರವೀಂದ್ರ ಅವರು 41 ರನ್ ಗಳಿಸಿದ್ದು ಬಿಟ್ಟರೆ ಬೇರಾರು RCB ದಾಳಿಯ ಮುಗ್ಗುರಿಸಿದ್ದರು. ಅಂತಿಮ ಹಂತದಲ್ಲಿ ರವೀಂದ್ರ ಜಡೇಜಾ ಮತ್ತು ಮಹೇಂದ್ರ ಸಿಂಗ್ ಧೋನಿ ಕೊನೆಯಲ್ಲಿ ಕೆಲ ದೊಡ್ಡ ಹೊಡೆತಗಳನ್ನು ಎದರು, ಅದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ. RCB ಪರ ಜೋಶ್ ಹೇಜಲ್ವುಡ್ 3 ವಿಕೆಟ್ ಎಗುರಿಸಿದರು. ಯಶ್ ದಯಾಳ್, ಲಿಯಾಮ್ ಲಿವಿಂಗ್ಸ್ಟೋನ್ ತಲಾ 2 ವಿಕೆಟ್ ಗಳಿಸಿದರು. ಇದಕ್ಕೂ ಮೊದಲು ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿಸಲ್ಪಟ್ಟ RCBಯು ಆರಂಭದಿಂದಲೇ ಆಕ್ರಮಣಕಾರಿ ಆಟಕ್ಕಿಳಿದರು. ಒಂದು ಕಡೆಯಿಂದ ಕೊಹ್ಲಿ ಅವರು ತಾಳ್ಮೆಯ ಪ್ರತಿರೂಪದಂತೆ ಭಾಸವಾದರೆ ಮತ್ತೊಂದು ತುದಿಯಿಂದ ಫಿಲ್ ಸ್ಟಾಲ್ ಅವರು ಆರಂಭಿಕ ಓವರ್ಗಳಲ್ಲಿ ರನ್ ಧಾರಣೆ 10ಕ್ಕಿಂತ ಕಡಿಮೆ ಕುಸಿಯದಂತೆ ಕಂಡರು. ಸ್ಪಿನ್ನರ್ ನೂರ್ ಅಹ್ಮದ್ ಎಸೆದ 5ನೇ ಓವರ್ನ ಕೊನೆಯ ಎಸೆತದಲ್ಲಿ ಎಡವಿದ ಅವರು ಸ್ಟಾಂಪ್ ಔಟ್ ಆದರು. ಕೇವಲ 14 ಎಸೆತಗಳನ್ನು ಎದುರಿಸಿ ಅವರು 5 ಬೌಂಡರಿ ಮತ್ತು 1 ಸಿಕ್ಸರ್ಗಳನ್ನು ಒಳಗೊಂಡು 32 ರನ್ ಬಾರಿಸಿದರು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದ ಕರ್ನಾಟಕದ ಹುಡುಗ ದೇವದತ್ ಪಡಿಕ್ಕಲ್ ಅವರಂತೂ ಕ್ರೀಸ್ನಲ್ಲಿ ಇದ್ದದ್ದು ಸ್ವಲ್ಪ ಹೊತ್ತಾದರೂ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದರು. ಎದುರಿಸಿದ 14 ಎಸೆತಗಳಲ್ಲಿ ತಲಾ 2 ಬೌಂಡರಿ ಮತ್ತು ಸಿಕ್ಸರ್ಗಳನ್ನು ಒಳಗೊಂಡ 27 ರನ್ ಬಾರಿಸಿದರು. ಪಾಟಿದಾರ್ ನಾಯಕನಾಟ. ಆ ಬಳಿಕ ಕ್ರೀಸ್ಗೆ ಬಂದ ರಜತ್ ಪಾಟಿದಾರ್ ಅವರು ವಿರಾಟ್ ಕೊಹ್ಲಿ ಅವರೊಂದಿಗೆ ಸೇರಿ ಇನ್ನಿಂಗ್ಸ್ ಅನ್ನು ಬೆಳೆಸಿದರು. 13ನೇ ಓವರ್ನಲ್ಲಿ ತಂಡದ ಮೊತ್ತ 117 ಆಗಿದ್ದಾಗ ವಿರಾಟ್ ಕೊಹ್ಲಿ ವಿಕೆಟ್ ಪತನವಾಯಿತು. 30 ಎಸೆತಗಳಲ್ಲಿ ಅವರು 31 ರನ್ ಗಳಿಸಿದರು. ಒಂದು ಬದಿಯಿಂದ ರಜತ್ ಪಾಟಿದಾರ್ ಅರ್ಧಶತಕ ಪೂರೈಸಿದರು. 32 ಎಸೆತಗಳನ್ನು ಎದುರಿಸಿದ ಅವರು 4 ಬೌಂಡರಿ ಮತ್ತು 3 ಸಿಕ್ಸರ್ಗಳಿಂದ 51 ರನ್ ಗಳಿಸಿ ಔಟ್ ಆದರು. ಆದರೆ ಅಂತಿಮ ಹಂತದಲ್ಲಿ ಚೆನ್ನೈ ಬೌಲರ್ಗಳು ಪಟಪಟನೆ ವಿಕೆಟ್ ಬೀಳಿಸುವಲ್ಲಿ ಯಶಸ್ವಿಯಾದ್ದರಿಂದ 100ರ ಗಡಿ ದಾಟಲು ಸಾಧ್ಯವಾಗಲಿಲ್ಲ. ಚೆನ್ನೈ ಪರ ಸ್ಪಿನ್ನರ್ ನೂರ್ ಅಹಮದ್ ಅವರು 3 ವಿಕೆಟ್ ಕಬಳಿಸಿದರು. ಉಳಿದಂತೆ ಮತೇಶ್ ಅವರು 2 ವಿಕೆಟ್ ಉರುಳಿಸಿದರು. ಸಂಕ್ಷಿಪ್ತ ಸ್ಕೋರ್: ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 20 ಓವರ್ಗಳಲ್ಲಿ 196/7, ರಜತ್ ಪಾಟಿದಾರ್ 51, ಫಿಲ್ ಸ್ಟಾಲ್ 32, ವಿರಾಟ್ ಕೊಹ್ಲಿ 31, ದೇವದತ್ ಪಡಿಕ್ಕಲ್ 27, ನೂರ್ ಅಹಮದ್ 36ಕ್ಕೆ 3, ಮತೇಶ್ ಪತಿರನ್ 36ಕ್ಕೆ 2. ಚೆನ್ನೈ ಸೂಪರ್ ಕಿಂಗ್ಸ್ 20 ಓವರ್ಗಳಲ್ಲಿ 146ಕ್ಕೆ 8,
ಜೋಶ್ ಏಜಲ್ವುಡ್ 21ಕ್ಕೆ 3, ಯಶ್ ದಯಾಳ್ 18ರಲ್ಲಿ 2, ಲಿವಿಂಗ್ ಸ್ಟೋನ್ 28ಕ್ಕೆ 2, ಭುವನೇಶ್ವರ್ 20ಕ್ಕೆ 1. ಇದು ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.